ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ನ್ಯಾಯಸಮ್ಮತವಾಗಿದೆ. ಸಿದ್ದರಾಮಯ್ಯ ನಿರ್ಧಾರದ ಬಗ್ಗೆ ಮೈಸೂರು ಜನರ ಮಾತುಗಳಿತು. ಸಿದ್ದರಾಮಯ್ಯ ನಿರ್ಧಾರದ ಬಗ್ಗೆ ಮೈಸೂರು ಜನರ ಅಚ್ಚರಿಯ ಮಾತುಗಳಿವು. ಸಿದ್ದರಾಮಯ್ಯ ನಂತರ ದಲಿತರನ್ನ ಸಿಎಂ ಮಾಡಬೇಕಾಗಿತ್ತು, ಆದರೆ ಬೇರೆ ಯಾರನ್ನೋ ಸಿಎಂ ಮಾಡಲು ಡಿಕೆಶಿ ಅವರು ಬಿಡೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕುಟುಕಿದ್ದಾರೆ ಮೈಸೂರಿನ ಜನತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ನ್ಯಾಯಸಮ್ಮತವಾಗಿದೆ. ಸಿದ್ದರಾಮಯ್ಯ ಅವರ ನಿರ್ಧಾರದ ಬಗ್ಗೆ ಈಗ ಸಾಂಸ್ಕೃತಿಕ ನಗರಿಯ ಜನರ ಅಚ್ಚರಿಯ ಮಾತುಗಳಿವು. ಸಿದ್ದರಾಮಯ್ಯ ನಂತರ ದಲಿತರನ್ನ ಸಿಎಂ ಮಾಡಬೇಕಾಗಿತ್ತು, ಆದರೆ ಬೇರೆ ಯಾರನ್ನೋ ಸಿಎಂ ಆಗೋದಕ್ಕೆ ಡಿಕೆ ಶಿವಕುಮಾರ್ ಅವರು ಬಿಡೋದಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಕುಟುಕಿದ ಮೈಸೂರಿನ ಜನತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ನ್ಯಾಯಸಮ್ಮತವೂ ಆಗಿದೆ ಅಂತ ಈಗ ಮೈಸೂರು ಜಿಲ್ಲೆಯ ಜನರ ಮಾತಾಗಿದೆ. ಅಚ್ಚರಿಯ ಮಾತು. ಸಿದ್ದರಾಮಯ್ಯ ಅವರ ನಿರ್ಧಾರದ ಬಗ್ಗೆ ಈಗ ಮಾತನಾಡಿದ್ದಾರೆ. ನ್ಯಾಯಸಮ್ಮತವಾಗಿದೆ ಅವರು ರಾಜೀನಾಮೆ ಕೊಟ್ಟಿದ್ದು, ಆದರೆ ಸಿದ್ದರಾಮಯ್ಯ ನಂತರದಲ್ಲಿ ದಲಿತರನ್ನ ಸಿಎಂನಾಗಿ ಮಾಡಬೇಕಾಗಿತ್ತು, ಆದರೆ ಬೇರೆ ಯಾರನ್ನೋ ಸಿಎಂ ಆಗೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಬಿಡೋದಿಲ್ಲ ಅಂತ ಜನರೇ ಮಾತನಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಒಂದು ಒಪ್ಪಿಗೆ ಮೇರೆಗೆ ಅವರ ಹೇಳಿದಂತೆ ಇವತ್ತು ರಾಜೀನಾಮೆ ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ನ್ಯಾಯಸಮ್ಮತವಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏಕೆ ಅಂತಂದರೆ ಸಿದ್ದರಾಮಯ್ಯವರು ಅಂತಂದರೆ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತರುವಂಥ ರಾಜ್ಯದ ಏಕೈಕ ನಾಯಕ ಅಂತ ಇವತ್ತು ನಮ್ಮ ರಾಜ್ಯದ ಜನ ಅಂದ್ಕೊಂಡಿರುವಂಥದ್ದು. ಅವರ ಒಂದೇ ಒಂದು ಮಾತಿಗೆ ಯಾವುದೇ ರೀತಿ ತುಟಿಪಟಿ ಕಂದೇನೆ ರಾಜೀನಾಮೆ ಕೊಟ್ಟಿರುವಂಥದ್ದು, ನುಡಿದಂತೆ ನಡ್ಕೊಳ್ಳುವಂಥ ಒಂದು ರೀತಿ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋವಂಥ ವಿಚಾರದಲ್ಲಿ ಇವತ್ತು ಎಲ್ಲ ಸಮುದಾಯಗಳು ಕೂಡ ಆಗಿದ್ದಾವೆ, ಪ್ರತಿಯೊಂದು ಸಮುದಾಯನೂ ಕೂಡ ಆಗಿದೆ. ಇವತ್ತು ದಲಿತ ಸಮುದಾಯ ಇವತ್ತು ಮುಖ್ಯಮಂತ್ರಿಗಳಾಗ್ತಾ ಇಲ್ಲ. ನಮ್ಮ ರಾಜ್ಯ ಯಾವಾಗ ಪ್ರಾರಂಭ ಆಯಿತು ಅಂದಿನಿಂದ ಇಲ್ಲಿ ಗಂಟನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ದಲಿತ ಸಮುದಾಯದಿಂದ ಆಗಿಲ್ಲ. ನಾನು ಮನವಿ ಮಾಡೋದೇನು ಅಂತಂದರೆ, ನಮ್ಮ ದಲಿತ ಸಮುದಾಯಕ್ಕೂ ಕೂಡ ಒಂದು ಕನಿಷ್ಠ ಒಂದು 2 ವರ್ಷದ ಅವಧಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಕಾಂಗ್ರೆಸ್ಗೆ ಒಂದು ಹೆಚ್ಚು ಒಂದು ಮೆರುಗು ಬರ್ತದೆ, ಮತ್ತು ಅದಕ್ಕೊಂದು ಸರಿಯಾದಂಥ ಒಂದು ಇದು ರಾಜ್ಯ ಜನ ಒಪ್ಪುವಂಥದ್ದಾಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಇವತ್ತು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಏನಂದರೆ, ಮಾತು ತಪ್ಪದೆ ಅವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ಒಂದು ಅವರ ನೈತಿಕತೆಯನ್ನು ಒಪ್ಕೋಬೇಕು. ಮತ್ತು ತಾವು ಕೇಳ್ತಾ ಇದ್ದೀರಾ ಯಾರು ಸಿ ಎಮ್ ಆಗಬೇಕನ್ನೋದು ಕೂಡ ಕೇಳ್ತಾ ಇದ್ದೀರಿ. ಇವತ್ತು ಕರ್ನಾಟಕದ ಇತಿಹಾಸದಲ್ಲೇ ದಲಿತರ ಸಿ ಎಮ್ಮು ಯಾವಾಗಲೂ ಆಗಲಿಲ್ಲ, ದಲಿತ ಸಮಾಜಕ್ಕೆ ಸಿ ಎಮ್ಮೇ ಕೊಡಲಿಲ್ಲ. ಅದರಲ್ಲಿ ಹಿಂದೆ ನಮ್ಮ ಕೆ ಎಚ್ ರಂಗನಾಥ್ ಸಾಹೇಬ್ರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ನಮ್ಮ ಜಿ ಪರಮೇಶ್ವರ್, ಇವರಿಗೆಲ್ಲ ಅವಕಾಶಗಳಿತ್ತು, ಅವಕಾಶಗಳು ತಪ್ಪಿತು. ಆದರೂ ಕೂಡ ಇವತ್ತು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ದಾರೆ. ರಾಹುಲ್ ಗಾಂಧಿಯವರ ಒಂದು ಚಿಂತನೆ ಏನಿರಬೇಕಾಗಿತ್ತು, ಕರ್ನಾಟಕದಲ್ಲಿ ಒಂದು ಇತಿಹಾಸನ ಬದಲಾವಣೆಯನ್ನು ಮಾಡೋಣ, ಒಂದು ದಲಿತ ಸಿ ಎಮ್ ಮಾಡಿಬಿಡೋಣ ಅಂತ ಹೇಳಿ ಮಾಡಿದರೆ ಇವತ್ತು ಇನ್ನೂ ಒಂದು ಕಾಂಗ್ರೆಸ್ಗೆ ಒಂದು ಮೆರುಗನ್ನು ತರ್ತಾಯಿತ್ತು ಅನ್ನೋ ಭಾವನೆ ನನಗೂ ಕೂಡ ಇದೆ. ನನ್ನ ಹೆಸರು ಕೆ ನಂಜಪ್ಪ ಬಸವನಗುಡಿ, ಕರ್ನಾಟಕ. ಸಿ ಎಂ ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೂ ಭಾಳ ಬೇಸರ ಸಂಗತಿ ಆಗೈತೆ. ದಲಿತರಿಗೆ ಅವರು ಇಳಿತಿರೋ ದಲಿತರು ಸಿ ಎಮ್ ಮಾಡ್ತಾರೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಇತಿಹಾಸದಲ್ಲಿ ದಲಿತ ಸಿ ಎಮ್ ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ತೀವಿ ನಾವು, ಆಸೆ ನಮ್ಮಲ್ಲಿ ಆಸೆ ನಿರಾಸೆ ಆಯ್ತು. ಇವತ್ತು ನಾವೆಲ್ಲ ಭಾಳ ಸದ್ಗುಣವಾಗಿ, ಭಾಳ ಗಂಭೀರವಾಗಿ, ತುಂಬ ಮಾನಸಿಕ ನೋವಲ್ಲಿದ್ದೀವಿ. ಈಗ ನಾವು ಮುಂದಿನ ದಿನದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟೆ ಹಾಕ್ಬಾರ್ದು ಅಂತ ನಿಟ್ಟಿನಲ್ಲಿ ನಾವು ದಲಿತ ಯುವಕರುಗಳು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ದಿನನಿತ್ಯ ನಾವು ಊರಲ್ಲಾಗಿ ನಾವು ಲೈವಲ್ಲೇ ಮಾತಾಡ್ತಾ ಕೂತಿದ್ವಿ. ದಿನನಿತ್ಯ ಎಲ್ಲೋ ಕೂತ್ಕೊಂಡು ಎಲ್ಲೇ ನಿಂತ್ಕೊಂಡ್ರು. ಇಂಥ ಅವಕಾಶ ನಮ್ಗೆ ಮತ್ತೆ ಸಿಕ್ಕಲ್ಲ ನಮಗೆ. ನನ್ನ ಹೆಸರು ಸೋಮನಾಯ್ಕ ಅಂತ ಸರ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ನಿಮ್ಗೆ ಓಕೆನಾ ಸರ್? ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರೋ ಅಂಥವ್ರು ಯಾರು ಒಳ್ಳೆ ರೀತಿಲಿ ಯಾರು ಬರಬೇಕು ಅಂತ, ಡಿ ಕೆ ಅವ್ರು ಬರ್ಬೇಕಾ, ಬೇರೆಯವ್ರು ಬರ್ಬೇಕಾ? ಸರ್, ಈಗ ಮುಂಚೂಣಿಯಲ್ಲಿರೋದೇ ಡಿ ಕೆ ಅವರು.
ಈಗ ಇನ್ನು ಬೇರೆಯವ್ರು ಯಾರನ್ನೂ ಮಾಡೋಕೆ ಅವ್ರು ಬಿಟ್ಕೊಳ್ಳೋದು ಇಲ್ಲ. ಕೊಡಬೇಕು ಅಂದರೆ ಇವ್ರದ್ದೇ ಅಜೆಂಡಗಳಿರುವಾಗ ಅವ್ರು ಕೆಲಸ ಕೊಟ್ಟರು ಹೇಳೋದು ಅವ್ರಿಗೆ ಹೆಸರುಗಳನ್ನೆಲ್ಲ. ಈಗ ನೋಡಿ, ಒಂದು 6 ತಿಂಗಳಿಂದವೇ ದಲಿತ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ, ಈ ಮುಖ್ಯಮಂತ್ರಿ, ಯಾವ ಮುಖ್ಯಮಂತ್ರಿನೂ ಮಾಡಲ್ಲ ಇವರು. ಇವ್ರು ಆಗದೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಇವ್ರು ಓಕೆ, ಅದು ಇನ್ನು ನೆಕ್ಸ್ಟು ಸಿ ಎಮ್ ಬರೋರಾದರೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು. ಇನ್ನೇನು ಡಿ ಕೆ ಶಿವಕುಮಾರೇ ಇದಾಗೋದು ಅಷ್ಟೇ. ಅವರೇ ಆಡಳಿತ ಮಾಡಿದ್ರೆ ಚೆನ್ನಾಗಿತ್ತು. ಈ ಕಾಂಗ್ರೆಸ್ಸಲ್ಲಿ ಅವ್ರು ಬಿಟ್ಟರೆ ಅಷ್ಟು ಇದಾಗಿದ್ದಿಲ್ಲ. ಸಿದ್ದರಾಮಯ್ಯ ಅವರು ಅವರೇ ಒಂದು ಸ್ವಲ್ಪ ಗುರುತಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಿದ್ರು. ಸಿದ್ದರಾಮಯ್ಯನವರೇ ಇರಬೇಕಿತ್ತು ಅವರೇ. ಈಗ ಯಾರು ಮುಖ್ಯಮಂತ್ರಿ ಆಗ್ಬೇಕಣ್ಣ? ಈಗ ರಾಜೀನಾಮೆ ಅಂತೂ ಕೊಟ್ಬಿಟ್ಟಿದ್ದಾರೆ. ಇನ್ಯಾರಿದೆ ಸರ್? ಇನ್ನೇನು ಅಲ್ಲಿ ಫೈಟ್ ನಡೀತಾರೆ. ಡಿ ಕೆ ಶಿವಕುಮಾರ್ ಅವರೇ ಆಗಬೇಕು. ಇನ್ಯಾರಿದ್ದಾರೆ? ಅವರೇ ಆಗಬೇಕು. ಡಿ ಕೆ ಶಿವಕುಮಾರ್ ಆಗಿ. ಸರ್, ನನ್ನ ಹೆಸರು ಕೆಂಪರಾಜ್ ಅಂತ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಓಕೆ ನಿಮಗೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಒಪ್ಪಿಗೆ ಏನಿಲ್ಲ, ಅಷ್ಟು ಇಲ್ಲ. ಅವರೇ ಇರಬೇಕಾಗಿತ್ತು. ಅಂದರೆ ಅವರು 8 ವರ್ಷ ಆಳಿರೋದ್ರಿಂದ ಅವ್ರಿಗೆಲ್ಲ ಐಡಿಯಾ ಇರೋದ್ರಿಂದ ಅವರು ಮುಂದುವರೆದಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಮಾಡಬೇಕಂತಂದರೆ, ಅವ್ರು ಆಗಬೇಕು ಅಂತಂದರೆ ಸಿದ್ದರಾಮಯ್ಯ ಅವ್ರ ಸಲಹೆ ತಗೊಂಡು ಅವರು ಮುಂದುವರಿಸಬೇಕು ಅಂತ ನನ್ನ ಅನಿಸಿಕೆ. ಅಧಿಕಾರದ ಹೆಸರಲ್ಲಿ ಅವ್ರಿಗೆ ಸಲಹೆ ತಗೊಂಡಿದ್ದಾನೆ ಮಾಡಬೇಕು.